ಜೆಡಿಎಸ್ ನಿರ್ನಾಮ ಆಗಿದೆ ಮಾತ್ರ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ನಿನ್ನೆ ನೀವು ರಾಜ್ಯ ರಾಜಕಾರಣ ಜೆಡಿಎಸ್ ಬಗ್ಗೆ ಚರ್ಚೆ ಪ್ರಿಯಾಂಕಾ ಖರ್ಗೆ ಅವರ ಸರ್ಟಿಫಿಕೇಟ್ ಬೇಕಿಲ್ಲ. ಈಗ ಎಂಥದ್ದು ಲೀಸ್ ಬೇಸ್ಡ್ ಇದೆಯಲ್ಲ, ಅವ್ರ ಅಪ್ಪನ ಕೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಎಷ್ಟು ಜನ JDS ಇಂದ ಲೀಸ್ ಮೇಲೆ ತಗೊಂಡ್ರಿ, ಮುಖ್ಯಮಂತ್ರಿಗಳಿಂದ ಹಿಡಿದು ಎಷ್ಟು ಜನ ಮಂತ್ರಿಗಳು ಲೀಸ್ ಬೇಸಿಸ್ ಮೇಲೆ ನಿಮ್ಮ ಪಾರ್ಟಿಗೆ ತಗೊಂಡಿದ್ದೀರಿ, ಎಷ್ಟು ಜನ ಮಂತ್ರಿಗಳು ಮಾಡ್ಕೊಂಡಿದ್ದೀರಿ. ಇವತ್ತು ಒಂದು ಕಡೆ ಒಬ್ಬರು ಲೀಸ್ ಪೀರಿಯಡ್ ಮುಗಿದೋಗಿದೆ ನಾನು ಮುಖ್ಯಮಂತ್ರಿ ಮಾಡಿ ಅಂತಾರೆ, ಇನ್ನೊಬ್ಬರು ಲೀಸ್ ಪೀರಿಯಡ್ ಮುಗಿದಿಲ್ಲ ನಾನೇ ಮುಂದುವರಿತೀನಿ ಅಂತಾರೆ. ಮೊದಲು ನಿಮ್ಮ ಪಾರ್ಟಿ ಹಣ ಬರ. ಇವತ್ತು ಮಹಾರಾಷ್ಟ್ರ ಏನಾಗಿದೆ, ಮುಂಬೈನಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಕರ್ನಾಟಕದ ಹಣೆ ಬರುವ ಮುಂದಿನ ಚುನಾವಣೆ ಇದೇ ಆಗೋದು. ಅಲ್ಲೆಲ್ಲ ಬಿಹಾರದಲ್ಲಿ ಆರ್ಸಿಡ್ ತಗೊಂಡವರಲ್ಲ, ಈ ದುರಂಕಾರ ಬಿಡದೇ ಇದ್ರೆ ಏನು ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ ನಿಮಗೆ ಅಧಿಕಾರ ಕೊಡ್ತಾರೆ ಪ್ರಿಯಾಂಕಾ ಖರ್ಗೆಗೆ? ಅವ್ರ ತಂದೆ ಮೊನ್ನೆ ಏನು ಮಾತಾಡವ್ರೆ, ಕಲಬುರಗಿ ಯಾವುದು ಯಡ್ರಾಮಿನೋ ಯಾವುದೋ ಊರು ಭಾಷಣ ಮಾಡಿದ್ರಲ್ಲ, ನೀವು ಇಲ್ಲಿ ಹುಟ್ಟೋದು ಬೇಡ, ನಾನು ಅಲ್ಲಿ ಹುಟ್ಟೋದು ಬೇಡ, ನಮ್ಮ ಅಭಿವೃದ್ಧಿ ಮೈಸೂರು ಕನಕಪುರದಷ್ಟು ಮಾಡಿಕೊಟ್ಬಿಡಿ. ನೀವು ಮಾಡಿದ್ದೇನು? ಖರ್ಗೆ ಅವ್ರು 40 ವರ್ಷ ಇದ್ರು, ಹಿರಿಯ ಖರ್ಗೆ. ಇವರು 8 ವರ್ಷ ಮಂತ್ರಿ, 8 ವರ್ಷ 9 ವರ್ಷ ಆಗಿರ್ಬೇಕು, ನನ್ನ 14 ತಿಂಗಳು ಸೇರಿ. ನೀವು ಮಾಡಿದ್ದೇನಪ್ಪ? ಅದಕ್ಕೆ ನಿಮಗೆ 200 ಸೀಟ್ ಕೊಟ್ಬಿಡ್ತಾರಾ? ಮುಂದೆ ಅಧಿಕಾರ ಕೊಡ್ತಾರಾ? ನನ್ನ ಪಕ್ಷ ನಾಶ ಆಗಿದೆಯೋ ಇಲ್ಲ ಉಳಿದಿದೆಯೋ ಮುಂದೆ ಜನ ತೀರ್ಮಾನ ಮಾಡ್ತಾರೆ. ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬರ್ತೀರಿ ಅನ್ನೋದನ್ನ ಸ್ವಲ್ಪ ಕೂತು ಯೋಚನೆ ಮಾಡಿ. ಏನೇನು ಮಾಡ್ತಾ ಇದ್ದೀರಿ ಇವತ್ತು ಈ ರಾಜ್ಯದಲ್ಲಿ, ನಿಮ್ಮನ್ನು ಎಲ್ಲಿಗೆ ತಗೊಂಡೋಗ್ತಾರೆ ಜನ, ಅದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನನ್ನ ಪಕ್ಷದ ಬಗ್ಗೆ ಯೋಚನೆ ಮಾಡಬೇಡಿ, ನನ್ನ ಪಕ್ಷದ ಕಾರ್ಯಕರ್ತರು ಯೋಚನೆ ಮಾಡ್ತಾರೆ. ಈ ಪಕ್ಷ ಉಳಿಸ್ಬೇಕು. ಯಾಕೆಂದ್ರೆ ಗೊತ್ತಿದೆ ನನಗೆ, ಇಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ಬೇರೆ ಪಕ್ಷದ ಬಗ್ಗೆ ಅವ್ರಿಗೇನು ತೊಂದರೆ ಇಲ್ಲ, ಇರೋದೇ ಜನತಾದಳ. ಅವರಿಗೆ ಜನತಾದಳ ಫಿನಿಶ್ ಆದರೆ ಅವ್ರು ಉಳಿತಾರೆ, ಜನತಾದಳ ಮೇಲೆ ಬಂದರೆ ಅವ್ರ ಲೈಫ್ ಏನು ಅಂತ ಗೊತ್ತವರಿಗೆ. ಜಸ್ಟ್ ನಾವು BJPಯ ಜೊತೆ ಪಾರ್ಲಿಮೆಂಟ್ ಚುನಾವಣೆಗೆ ಒಂದು ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ನಿಮ್ಮ ಮನೆ ಬರ ಎಲ್ಲಿಗೆ ಬಂತು? ಇನ್ನೂ 4-5 ಸೀಟ್ ಬರಬೇಕಾಗಿತ್ತು ನನ್ನ ಲೆಕ್ಕದಲ್ಲಿ. ಸ್ವಲ್ಪ ನಮ್ಮಲ್ಲೇ ಆದಂಥ ಕೆಲವು ದೋಷದಿಂದ 9 ಸೀಟ್ಗೆ ಗೆದ್ದಿದ್ದೀರಿ ಪಾರ್ಲಿಮೆಂಟಿಗೆ. ಇಲ್ಲದಿದ್ರೆ 3ಕ್ಕೋ 4ಕ್ಕೋ ಇಳಿತಾ ಇದ್ದೀರಿ ಮೊನ್ನೆನೂ ಅಧಿಕಾರ ಇಟ್ಕೊಂಡು. ಅದರಿಂದ JDS ಉಳಿತದೋ ನಾಶ ಆಗುತ್ತೋ, ಖರ್ಗೆ ಎಲ್ಲ ಸರ್ಟಿಫಿಕೇಟ್ ಕೊಡೋದು ಈ ನಾಡಿನ ಜನತೆ ಕೊಡ್ತಾರೆ. ಅಲ್ಲಿವರೆಗೆ ಕಾದು ನೋಡಿ.